ನಮಸ್ಕಾರ ಸ್ನೇಹಿತರೆ, ಗಣಿ ಎಜು ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಓಕೆ, KCET ಅಪ್ಡೇಟ್ ನಿಮ್ಗಳಿಗೆ ಗೊತ್ತಿರುವಾಗೆ 2 ಅಪ್ಡೇಟ್ಗಳಂತ ಏನು ಬಂದಿದ್ದಾವೆ KA ಕಡೆಯಿಂದ. ನಿಮ್ಗಳಿಗೆ ಗೊತ್ತಿರಬೇಕು, ಪದೇ ಹುಡುಗರು ಕ್ವಶನ್ ಕೇಳ್ತಿದ್ದಾರೆ, ಅದನ್ನು ಸಾಲ್ವ್ ಮಾಡೋಣ ಅಂತ ಬಂದಿದ್ದೀನಿ. ಯಾರಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಡುತ್ತೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ಮುಂದೆ ಬರುವಂಥ ಎಲ್ಲ ಒಂದು ಗೈಡ್ಲೈನ್ಸ್ ಫ್ರೀ ಆಗಿರ್ತದೆ ನಮ್ಮ ಕಡೆಯಿಂದ. ಆ್ಯಂಡ್ ವಾಟ್ಸಪ್ ಗ್ರೂಪ್ ಇದೆ ಮೇನಾಗಿ, ಅಲ್ಲೂ ಕೂಡ ಜಾಯ್ನ್ ಆಗ್ಬೋದು. ಓಕೆ ಸರಿ, ಈಗ 2 ಅಪ್ಡೇಟು. ಒಂದು ಹೇಳ್ದಂಗೆ ನಿಮಗೆ ಒಂದು ರಿಸಲ್ಟ್, KCET ರಿಸಲ್ಟ್ ಯಾವಾಗ ಬರ್ತದೆ. ಮೋಸ್ಟ್ ಆಫ್ ಸ್ಟೂಡೆಂಟ್ಸ್ ಕೇಳೋದೆ ಪದೇ ಕ್ವಶನ್ಸ್ನ ಇದನ್ನ. ಯಾಕಂತಂದರೆ ಹುಡುಗರು ಒಂದು ಕುತೂಹಲ, ಯಾಕಂದರೆ ಈಗ ಸೆಕೆಂಡ್ PUC ಎಕ್ಸಾಮ್ ಬರೀತಾರೆ, ಅದ್ರ ರಿಸಲ್ಟ್ ಕೂಡ ಹಂಗೆ ಕೈತಾರೆ. ಈಗ KCET ಎಕ್ಸಾಮ್ ಕೂಡ ಬರ್ತಿದ್ದಾರೆ, ಅದ್ರ ರಿಸಲ್ಟ್ ಕೂಡ ಬರುತ್ತೆ. ನಿಮ್ಗೆ ಗೊತ್ತಿರೋ ಹಾಗೆ PUC 50% ಮತ್ತು KCET ಬರ್ತಕ್ಕಂಥ ಅದನ್ನು ಕೂಡ ಮಾರ್ಕ್ಸ್ ಕನ್ಸಿಡರ್ ತೊಗೊಂಡು 50% ಅಂದರೆ ಅದು 50% ಇದು 50% ತೊಗೊಂಡು ಒಂದು ರ್ಯಾಂಕ್ ಅನೌನ್ಸ್ಮೆಂಟ್ ಅನ್ನೋದು ಆಗುತ್ತೆ. ಓಕೆ, ಆ ರ್ಯಾಂಕ್ ಅನೌನ್ಸ್ಮೆಂಟ್ ಏನಿದೆಯಾ ಅದು ನಿಮ್ಗೆ ಯಾವಾಗಪ್ಪ ಆಗಬೇಕಂತಂದರೆ ಎಲ್ಲನೂ ಕೂಡ ಬ್ಯಾಕಪ್ ಅಂತ ಏನು ಕರಿತೀವಿ ಅದೆಲ್ಲನೂ ಕೂಡ ಹಿಂದ್ಗಡೆ ಎಲ್ಲನೂ ಕೂಡ ಕೆಲಸ ಮುಗಿಬೇಕು. ಫಾರ್ ಎಕ್ಸಾಂಪಲ್, ಈಗ ಇನ್ನೂ ಕೂಡ ಏನೇನೆಲ್ಲ ಪೆಂಡಿಂಗ್ ಇದೆ ನಿಮ್ಗೆ ಗೊತ್ತಿರೋ ಹಾಗೆ ಅಗ್ರಿಕಲ್ಚರ್ದು ಇನ್ನೂ ಕೂಡ ಎಕ್ಸಾಮಿನೇಷನ್ ಕಂಪ್ಲೀಟ್ ಆಗಿ ಇನ್ನೂ ಕೂಡ ಮುಗಿಲ್ಲ. 15ಕ್ಕೆ ಮುಗೀತದ. 15ಕ್ಕೆ ಮುಗೀತಂದರೆ ನೀವು ಎಕ್ಸ್ಪೆಕ್ಟೇಷನ್ ಯಾವಾಗ ಮಾಡ್ಬೋದು ಡೇಟು 18, 19, 20, 21, 22 ಅಂದರೆ ನೀವು 18ರಿಂದ 22 ಈ ಡೇಟ್ಗಳಿಗೆ ನೀವು ಒಂದು ಎಕ್ಸ್ಪೆಕ್ಟೇಷನ್ ಮಾಡ್ಬೋದು. ಬಟ್ ಕಂಪ್ಲೀಟಾಗಿ ಅನೌನ್ಸ್ಮೆಂಟ್ ಅನೌನ್ಸ್ಮೆಂಟ್ ಅಂದರೆ ಎಲ್ಲಾದರೂ ಸರ್ಕ್ಯುಲರ್ ಬಂದೈತಾ ಅಂದರೆ ಅಫಿಷಿಯಲಾಗಿ ಎಲ್ಲಾದರೂ ಬಂದೈತಾ, ಖಂಡಿತವಾಗ್ಲೂ ಕೂಡ ನೀವು ಸುಮ್ಮನೆ ಯೂಟ್ಯೂಬ್ ಚಾನಲ್ಸ್ಗಳು ಬೇರೆ ನೋಡ್ತಿರಲ್ಲ, ಖಂಡಿತವಾಗಿ ಎಲ್ಲೂ ಕೂಡ ಅಫಿಷಿಯಲ್ ಆಗಿ ಡೇಟ್ ಅನ್ನೋದು KA ಕಡೆಯಿಂದ ಬಂದಿಲ್ಲ. ಓಕೆ ಸರಿ, ಈಗ ರಿಸಲ್ಟ್ ಅಂತೂ ಅಂದ್ಕೊಂಡಾಗೆ ಹೇಳ್ದೇನೆ 18ನೇ ತಾರೀಕುವರೆಗಂತೂ ಬರೋಕ್ಕೆ ಚಾನ್ಸ್ ಇಲ್ಲ. 18 ಮೇಲೆ ಇದೇ ಮೇ 18ರಿಂದ 22ರೊಳಗೆ 5 ದಿನದಲ್ಲೇ ಖಂಡಿತವಾಗಿಯೂ ಕೂಡ ನಿಮ್ಮೊಂದು KCET ರಿಸಲ್ಟ್ ಬಂದೇ ಬರ್ತದೆ. ಇನ್ ಕೇಸ್ KCET ರಿಸಲ್ಟ್ ಬಂದ ತಕ್ಷಣ ಸಡನ್ನಾಗಿ ಎಲ್ಲನೂ ಕೂಡ ಮುಗಿತದ, ನಿಮ್ಮದು ಸ್ಟಾರ್ಟ್ ಕೆಲಸ ಆಗ್ತದ ಇಲ್ಲ. ಯಾಕಂತಂದರೆ ನೀಟ್ದು ಕೂಡ ಬಾಕಿ ಇದೆ. ನೀಟ್ ಎಲ್ಲನೂ ಕೂಡ ಮುಗಿದ ತಕ್ಷಣ ಸಡನ್ನಾಗಿ ಆಗುತ್ತಾ ಇಲ್ಲ. ಯಾಕಂತಂದರೆ ಅಲ್ಲಿ ಆಲ್ ಇಂಡಿಯಾ ಪಾರ್ಟಿಸಿಪೇಟ್ ಮಾಡೋರು ಕೂಡ ಇದ್ದಾರೆ. ಸೊ ಇದೆಲ್ಲನೂ ಕೂಡ ಟೈಮ್ ತೊಗೊಳ್ತದೆ. ಓಕೆ, ಟೈಮ್ ತೊಗೊಳ್ಳುವಾಗೆ ಸ್ವಲ್ಪ ನಿಮಗೂ ಕೂಡ ವೆಯ್ಟ್ ಮಾಡಿಸ್ತಾರೆ KEದವರು ಕೂಡ. ಯಾಕಂದರೆ ನಿಮಗೆ ಪೇಷನ್ಸ್ ಹೇಳ್ತಿದ್ದೀನಿ ನಾನು ನಿಮಗೆ ಪದೇ ಎಲ್ಲಿವರೆಗೂ ಕೂಡ ಹೋಗುತ್ತೆ ಅಂತಂದರೆ ಸೆಪ್ಟೆಂಬರ್ವರೆಗೂ ಕೂಡ ಹೋಗುತ್ತೆ. ಓಕೆ, ರಿಸಲ್ಟ್ದೊಂದು ಕ್ಲಾರಿಟಿ ಸಿಕ್ತಂತ ಅನ್ಕೊತೀನಿ. ಆ್ಯಂಡ್ ಅದಾದ ತಕ್ಷಣ ಈಗ ವೆರಿಫಿಕೇಷನ್ ಸ್ಲಿಪ್ ಕೂಡ ಹೇಳ್ತಿದ್ರೆ, ಆ ವೆರಿಫಿಕೇಷನ್ ಸ್ಲಿಪ್ ಏನಕ್ಕೆ ಇಂಪಾರ್ಟೆಂಟ್ ಕೂಡ ನಿಮ್ಗೆ ಹೇಳಿದ್ದೀನಿ. ವಿತೌಟ್ ವೆರಿಫಿಕೇಷನ್ ಸ್ಲಿಪ್ ಇಲ್ಲದೆ ನೀವೇನೋ ಕೂಡ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಬರಲ್ಲ, ಅಂತಂದರೆ ಕಾಲೇಜಸ್ನ ಚಾಯ್ಸ್ ಮಾಡೋಕ್ಕೆ ಬರಲ್ಲ. ಸೊ ಅದು ಯಾವಾಗ ಬರುತ್ತೆ ಅಂತಂದರೆ ನಿಮ್ದು ನೋಡಿ, ಯಾವಾಗ KCET ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೋ ಅದಾದ ತಕ್ಷಣ ಕ್ಲಾಸ್ A ಸ್ಟೂಡೆಂಟ್ಸ್ಗೆ ನಾನು ಹೇಳ್ತಿದ್ದೀನಿ ನೋಡಿ, ಕ್ಲಾಸ್ A ಈಗ B to MNO ಓರ್ಗೂ ಕೂಡ ಇರುವಂಥ ಸ್ಟೂಡೆಂಟ್ಸು ನಿಮ್ದೆಲ್ಲನೂ ಕೂಡ ಡಾಕ್ಯುಮೆಂಟ್ ವೆರಿಫಿಕೇಷನ್ KA ಕರೆದಿದ್ದಾರೆ, ಅಲ್ಲೇ ಕೊಡ್ತಾರೆ. ಕ್ಲಾಸ್ A ಸ್ಟೂಡೆಂಟ್ಸ್ಗೆ ಮಾತ್ರ ಆನ್ಲೈನ್ ಬರ್ತದೆ. ಅದು ಯಾವಾಗ ಅಂತಂದರೆ KCET ರಿಸಲ್ಟ್ ಬಂದಾದ ನಂತರ. ಯಾಕಂತಂದರೆ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ನಿಮಗೆ KCET ರ್ಯಾಂಕ್ ಕೂಡ ಇರ್ತದೆ ಅಲ್ಲಿ. ಓಕೆ, KCET ರ್ಯಾಂಕ್ ಇರ್ತದೆ. ರ್ಯಾಂಕ್ ಬರಬೇಕಂದ್ರೆ ರಿಸಲ್ಟ್ ಬಂದಿರಲೇಬೇಕು. ಸೊ ಹಂಗಾಗಿ ಇನ್ನೂ ಕೂಡ ಟೈಮ್ ಇದು ಪ್ರೊಸೆಸ್ ಜಾಸ್ತಿ ಇದೆ. ಸೊ ಇವಾಗಲೇ ಅವಸರ ಮಾಡೋಕ್ಕೋಗ್ಬಿಟ್ರಿ. ಯಾಕಂದರೆ ನಿಮ್ಮ ಅಪ್ ಟು ಸೆಪ್ಟೆಂಬರ್ಗೂ ಕೂಡ ನಿಮಗೆ 3 ರೌಂಡ್ಸ್ಗಳನ್ನ ನಡೀತಾ ಇರ್ತಾವೆ. ಆ್ಯಂಡ್ ನೀಟು ಕೂಡ ನಡಿಬೇಕು. ನೀಟ್ ಇವೆರಡೇ ಅಷ್ಟಲ್ಲ, KCET ನೀಟ್ ಅಷ್ಟೇ ಕಂಬೈಂಡ್ ಅಲ್ಲ, ಆಲ್ ಇಂಡಿಯಾದಲ್ಲಿ ಏನು ನಡೀತದೆ ನಿಮ್ಮ ಮೆಡಿಕಲ್ಸ್ ಹಿಡಿದು ಅಲ್ಲೂ ಕೂಡ 15% ಸ್ಟೂಡೆಂಟ್ಸ್ ಕೂಡ ಹೋಗ್ತಾರೆ ಅಂತ ಹೇಳಿದ್ನೆ. ಅದು ಕೂಡ ಅಂದರೆ ಎಟ್ ಎ ಟೈಮ್ 3 ಕೂಡ ಬ್ಯಾಲೆನ್ಸ್ ಆಗಿ ನಮ್ಮ KA ನಡೆಸ್ಕೊಂಡು ಹೋಗುತ್ತೆ. ಸೊ ಅದ್ರ ತಕ್ಕನಾಗಿ ನೀವು ಕೂಡ ಹೋಗ್ರಂತೆ. ನಮ್ಮಂಥ ಕೆಲವೊಂದಿಷ್ಟು ನಮ್ಮ ಚಾನಲ್ ಅಷ್ಟೇ ನೋಡಿ ಅಂತ ಹೇಳಲ್ಲ, ಬೇರೆ ಚಾನಲ್ ಕೂಡ ಸಿಗ್ತವೆ. ಅವಾಗ ನೋಡ್ಕೊತಾರೆ. ಆ್ಯಂಡ್ ಮೇನ್ ಆಗಿ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ. ಓಕೆ ಸರಿ, 2 ಕೂಡ ಕ್ಲಾರಿಫಿಕೇಷನ್ ಸಿಕ್ತು ಅಂತ ಅನ್ಕೊಂಡಿರ್ತೀನಿ. ಸರಿ, ಈಗ ಮೇನ್ ಡ್ರಾಪರ್ಸ್ಗೆ ಹೇಳ್ತಿರೋ ಡ್ರಾಪರ್ಸ್ ನೀವೇನು ಕೂಡ ಮಾರ್ಕ್ಸ್ ಎಂಟ್ರಿ ಮಾಡುವಾಗಿಲ್ಲ. ಯಾಕಂದರೆ ನಿಮ್ಮ ಡ್ರಾಪರ್ಸ್ಗಳು ಅಂದರೆ ಎಂಟ್ರಿ ಮಾಡುವ ಯಾರು ಮಾಡ್ತೀರಪ್ಪ ಅಂತಂದರೆ ಯಾರೆಲ್ಲ CBSE ಇದ್ದಿರೋ ಅಥವಾ ICSE ಇದ್ದಿರೋ ಆ ಒಂದು ಸ್ಟೂಡೆಂಟ್ಸ್ ಮಾತ್ರ ಏನು ಮಾಡ್ಬೇಕಂತಂದರೆ ನೀವು ಮಾರ್ಕ್ಸ್ ಎಂಟ್ರಿ ಮಾಡಿ. ರಿಮೈನಿಂಗ್ ಸ್ಟೂಡೆಂಟ್ಸು ನೀವು ಅಂದರೆ ಕರ್ನಾಟಕ ಬೋರ್ಡ್ ಅವರಾಗಿತ್ತಂದರೆ ನೀವೇನು ಮಾರ್ಕ್ಸ್ ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ನೀವು ಎಲ್ಲ ಒಂದು ಸ್ಟೂಡೆಂಟ್ಸು ಕೂಡ ಕರ್ನಾಟಕ ಬೋರ್ಡ್ ಅವ್ರದ್ದು ಏನು ಮಾಡ್ತಾರೆ, ಆಟೋಮೆಟಿಕ್ಲಿ ಪೆಚ್ಡ್ ಆಗಿದೆ ಡಾಟಾ. ರಿಮೈನಿಂಗ್ ಯಾರು ಹೇಳಿದ್ನಲ್ಲ CBSE ಸ್ಟೂಡೆಂಟ್ಸ್ ಯಾರಿದ್ರೆ ಅವ್ರು ಮಾತ್ರ ಎಂಟ್ರಿ ಮಾಡಬೇಕು. ಓಕೆ ಸರಿ, ಏನಾದರೂ ಅಪ್ಡೇಟ್ ಬಂದರೆ ತಿಳಿಸ್ತೀನಿ. ಅಲ್ಲಿವರೆಗೂ ಚಾನಲ್ ನೋಡ್ತಾರೆ. ಟೇಕ್ ಕೇರ್, ಬಾಯ್.